15-20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಕಾರ್ಖಾನೆಯ ಪ್ರಾರಂಭಕ್ಕಾಗಿ ಈ ಭಾಗದ ರೈತರು, ನಾಯಕರು, ಮಾಜಿ ಸಂಸದ ಜಾಧವ್ ಅವರ ಮನವಿ ಮೇರೆಗೆ ಯತ್ನಾಳ್ ಅವರ ಕಾರ್ಖಾನೆಯ ಪ್ರಾರಂಭಕ್ಕೆ ಮುಂದಾದ್ರು. ಕೈಕಾಲು ಬಿದ್ದು ತಂದುಕೊಂಡಂತಹ ಕಾರ್ಖಾನೆಯನ್ನ ರಾಜಕೀಯ ದುರುದ್ದೇಶದಿಂದ ನಿಲ್ಲಿಸಲಾಗಿದೆ ಎಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಕಿಡಿಕಾರಿದ್ದಾರೆ. ಒಡೆತನದ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಕ್ಕಾಗಿ ಹೈಕೋರ್ಟ್ ಅನುಮತಿ ನೀಡಿದ್ರು. ರಾಜ್ಯ ಸರ್ಕಾರದ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಿಎಫ್ಒ ನೀಡಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಚಿಂಚೋಳಿಯಲ್ಲಿ ಬಂದ್ ಮಾಡಲಾಗಿತ್ತು. ಹೈಕೋರ್ಟ್ ರೈತರ ಹಿತದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಯನ್ನು ಪುನಃ ಪ್ರಾರಂಭಿಸಲು ಸೂಚಿಸಿದರು. ರಾಜ್ಯ ಸರ್ಕಾರದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ನೀಡದ ಪ್ರಯುಕ್ತ ಶಾಸಕರ ನೇತೃತ್ವದಲ್ಲಿ ಚಿಂಚೋಳಿ ಬಂದ್ ಕರೆ ನೀಡಲಾಗಿತ್ತು. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಸಾವಿರಾರು ರೈತರು ಹಾಗೂ ಅಖಿಲ ಭಾರತ ರೈತ ಹಿತರಕ್ಷಣಾ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡೋದ್ರ ಮೂಲಕ ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಕಳಿಸಿದ್ರೆ ದಯವಿಟ್ಟು ಮುಖ್ಯಮಂತ್ರಿಗೆ, ರಾಜ್ಯಪಾಲರಿಗೆ ಎಲ್ಲರಿಗೂ ಕೂಡ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದ ನಂತರ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಸ್ಥಳೀಯವಾಗಿ ಗುಲ್ಬರ್ಗಾದ ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಮನವಿ ಪತ್ರಗಳನ್ನು ಕೊಡ್ತಾ ಇದ್ದೇವೆ. ಎಲ್ಲ ವಿಷಯ ಒಂದೇ ಇದ್ರೂ ಕೂಡ ವಿಳಾಸ ಬೇರೆ ಇದೆ. ಒಂದು ಪತ್ರವನ್ನ ತಮ್ಮೆಲ್ಲರಿಗೆ ಓದ್ತಾ ಇದ್ದೇನೆ. ಪುನಃ ಪ್ರಾರಂಭಿಸಲು ಅನುಮತಿಸುವುದು ಮತ್ತು ರೈತರ ಹಿತವನ್ನು ಕಡೆಗಣಿಸಿ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಕಾರ್ಖಾನೆ ಮುಚ್ಚಿಸಿದಲ್ಲಿ ಉಗ್ರ ಹೋರಾಟದ ಮುನ್ಸೂಚನೆ ಕುರಿತು ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿ ವಿನಂತಿ ಪೂರ್ವಕವಾಗಿ ತಮ್ಮ ಮಾಹಿತಿಗೆ ತರುತ್ತಿರುವುದೇನೆಂದರೆ, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಕಳೆದ 25 ವರ್ಷಗಳ ಹಿಂದೆ ಪ್ರಾರಂಭವಾಗಬೇಕಿದ್ದ ಹಿಂದಿನ ಚಿಂಚೋಳಿ ಸುಗರ್ಸ್ ಎನ್ನುವ ಕಬ್ಬಿನ ಕಾರ್ಖಾನೆಯು ಹೋದ ವರ್ಷ ಸಿದ್ದಸಿರಿ ಎಥನಾಲ್ ಮತ್ತು ಪವರ್ ಕಾರ್ಖಾನೆ ಎಂದು ಮರುನಾಮಕರಣಗೊಂಡು ಪ್ರಾರಂಭವಾಗಿದೆ. ಈ ಭಾಗದ ರೈತರು ಬೆಳೆದ ಕಬ್ಬನ್ನು ಸರಿಯಾದ ತೂಕ ಮತ್ತು ಬೆಲೆಯಲ್ಲಿ ಖರೀದಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿ, 15-20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಕಾರ್ಖಾನೆಯ ಪ್ರಾರಂಭಕ್ಕಾಗಿ ಈ ಭಾಗದ ರೈತರು, ನಾಯಕರು, ಮಾಜಿ ಸಂಸದ ಜಾಧವ್ ಅವರ ಮನವಿ ಮೇರೆಗೆ ಯತ್ನಾಳ್ ಅವರು ಕಾರ್ಖಾನೆ ಪ್ರಾರಂಭಕ್ಕೆ ಮುಂದಾದರು. ಆದರೆ ದ್ವೇಷಪೂರಿತ ರಾಜಕೀಯಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು ಸಿಎಫ್ಒ ನೀಡಲು ವಿಳಂಬ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ಫ್ಯಾಕ್ಟರಿ ಮಾಡಿದ್ರು, ಅವ್ರು ಬೇಕಿದ್ರೆ ಬಿಜಾಪುರಲ್ಲೇ ಮಾಡಬಹುದಾಗಿತ್ತು. ಆದರೆ ಶರಣಪ್ಪ ತಳವಾರ್ ಹೇಳಿದಂಗೆ ನಾವು ಉಪಚುನಾವಣೆಯಲ್ಲಿ ಸಾಕಷ್ಟು ಬಾರಿ ಇದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಯಾಕೆ ಪಕ್ಷ ತೀರ್ಥಂತ ಪಕ್ಷ
ಯಾವ ಪಕ್ಷ ಸೀಮಿತ ಅಲ್ಲ ಹೇಳಕ್ ಉದಾಹರಣೆ ಏನಂದ್ರೆ ನಮ್ಮ ತಂದೆಯವರು ಕಾಂಗ್ರೆಸ್ ಅಲ್ಲಿ ಇರಬೇಕಿದ್ರು, ಅವ್ರು ಕಾಂಗ್ರೆಸ್ ಅಲ್ಲಿ MLA ಇರಬೇಕಿದ್ರು ಕೂಡ ಈ ಫ್ಯಾಕ್ಟ್ರಿ ಚಾಲು ಆಗ್ಬೇಕಂತ ತುಂಬಾ ಬೇಡಿಕೆ ತುಂಬಾ ಎಲ್ಲಾರ ಹತ್ರ. ಇಲ್ಲಿ ಎಲ್ಲ ಮುಖಂಡರು ಇದ್ದಾರೆ ಕಾಂಗ್ರೆಸ್ ಅಲ್ಲಿ, ಬೇರೆ ಬೇರೆ ಪಕ್ಷದಲ್ಲಿ. ಕಾಲ್ ಬಿದ್ದಿ ಕೈ ಮುಗ್ದಿ, ನಾನು ಕೂಡ ಕಾಲ್ ಬಿದ್ದಿ ಕೈ ಮುಗ್ದಿ ಮಾಡಿ ಶುಗರ್ ಫ್ಯಾಕ್ಟ್ರಿ ಮಾಡಿ ಅಂತ ಹೇಳಿದ್ವಿ. ಆದ್ರೂ ಅವ್ರು ಮಾಡಿಲ್ಲ. ನಮ್ಮ ಸರ್ಕಾರ BJP ಬಂದ ಮೇಲೆ ನಾವೆಲ್ಲ ಇನ್ನೊಂದ್ಸರಿ ಮಾತು ಕೊಟ್ಟಿದ್ವಿ, ನಿಮ್ಗೂ ಗೊತ್ತಿದೆ. ಅವಾಗ ನಮ್ಮ ಪಕ್ಷದವರು ಬಂದಿದ್ರು, BJP ಕಾಂಗ್ರೆಸ್ ಅವರು ಬಂದಿದ್ರು, JDS ಅವರು ಬಂದಿದ್ರು. ನಾವು ಒಂದೇ ಗುರಿ ಇತ್ತು, ನಾವು ನಮ್ಮ ಸರ್ಕಾರ ಬಂದ್ರೆ ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ. ಬಂತು, ನಮ್ಮ ಸರ್ಕಾರ ಬಂತು, ಮಾತಿನ ಪ್ರಕಾರ ಶುಗರ್ ಫ್ಯಾಕ್ಟ್ರಿನೂ ಆಯಿತು. ಶುಗರ್ ಫ್ಯಾಕ್ಟ್ರಿ ಹೆಂಗಾಯ್ತು? ಎಲ್ಲ ಹೋರಾಟಗಾರರು, ಜಾಪಟ್ಟಿ ಸಾಹೇಬ್ ಆಗಿರ್ಬೋದು, ವಕೀಲ ಆಗಿರ್ಬೋದು, ರೈತ ಸಂಘದವರು ಆಗಿರ್ಬೋದು, ಕಬ್ಬ ಬೆಳೆಗಾರ ಸಂಘದವರು ಆಗಿರ್ಬೋದು, ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಬಸವನಗೌಡ ಪಾಟೀಲ್ ಸಾಹೇಬರು ಬಂದು ಮಾಡೋದು. ನಾವು ಅವ್ರಿಗೆ ವಿಶ್ವಾಸ ಕೊಟ್ಟಿದ್ವಿ, ಸಾಹೇಬ್ರೆ ನೀವು ಬನ್ನಿ, ನಾವು ಕೈ ಮುಗಿತೀವಿ, ನೀವು ಬನ್ನಿ ಸರ್, ನಾವು ನಿಮ್ ಜೊತೆಗಿರ್ತೀವಿ, ನಮ್ಮ ರೈತರು ನಿಮ್ ಜೊತೆಗಿರ್ತಾರೆ, ನಾವು ಕಬ್ಬು ಬೆಳಿತೀವಿ, ನಿಮ್ದೇ ಫ್ಯಾಕ್ಟ್ರಿ ಕೊಡ್ತೀವಿ. ಯಾಕೆ ನಿಮ್ಗೆ ಗೊತ್ತು, 1 ವರ್ಷ ಹಿಂದೆ ಟ್ರಯಲ್ ರನ್ ಫ್ಯಾಕ್ಟ್ರಿದು ಟ್ರಯಲ್ ಕ್ರಶಿಂಗ್ ನಡಿಬೇಕಿದ್ರೆ 15-20 ದಿನ ಒಳಗಡೆ ರೈತರ ಖಾತೆಯಲ್ಲಿ ದುಡ್ಡು ಬರ್ತಾ ಇತ್ತು. ಇದೆಲ್ಲ ನೋಡಿ ನಮ್ಮ ಬಾಜುದವರು ಖಂಡ್ರೆ ಸಾಹೇಬ್ರು, ಅವ್ರಿಗೆ ಗೊತ್ತಿದೆ ಇದು ಬೇಡಿಕೆ ಇದೆ, ಇದು ಫ್ಯಾಕ್ಟ್ರಿ ಆಗ್ಬೇಕಂತ ಬೇಡಿಕೆ ಇದೆ, ಅವ್ರಿಗೆ ಗೊತ್ತಿದ್ರು ಕೂಡ ನ್ಯಾಯಾಲಯ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರು ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ. ಎಲ್ಲ ನೋಡಿದ್ರೆ ಏನ್ ಅನ್ಸತ್ತೆ ನಿಮ್ಗೆ? ಈ ರಾಜಕೀಯ ಪ್ರೇರಿತ ಇದೆನಾ ಇಲ್ಲ? ನಾವು ಹೇಳ್ಬೇಕಾ? ನಿಮ್ಗೆ ಗೊತ್ತಾಗ್ಬೇಕು. ಅವರಷ್ಟು ಕಳಕಳಿ ಇದ್ರೆ ಸಾಗರ ಖಂಡ್ರೆ ಅವರು ನಮ್ ಚಿಂಚೋಳಿಯಿಂದ ಇಲ್ಲೂ ಕೂಡ ಮತದಾರರು ವೋಟ್ ಹಾಕಿದ್ದಾರೆ. ಇಲ್ಲಿ ಬರೀ ನಮ್ಮ ಚಿಂಚೋಳಿ ಅಷ್ಟೇ ಅಲ್ಲ, ಚಿಂಚೋಳಿ ಇರಬಹುದು, ಕಾಳ್ಗಿ ಇರಬಹುದು, ಸೇಡಂ ಇರಬಹುದು, ಬೀದರ್ ಇರಬಹುದು, ಗ್ರಾಮೀಣ ಕ್ಷೇತ್ರದಿಂದ ಮಾಗಾಂವ್ ಕಡೆಯಿಂದ, ಕಮಲಾಪುರ ಕಡೆಯಿಂದ ಎಲ್ಲ ರೈತರು ಕಬ್ಬು ಕೊಡ್ತಾರೆ. ಅದಕ್ಕೆ ಇದು ಹೊಣೆಗಾರಿಕೆ ಯಾರ್ದು? ಶುಗರ್ ಫ್ಯಾಕ್ಟ್ರಿ ಚಾಲು ಮಾಡೋದು. ಬಸವನಗೌಡ ಪಾಟೀಲ್ ಯತ್ನಾಳ್ಕಿಂತ ಜಾಸ್ತಿ ಇದು ಉಸ್ತುವಾರಿ ಸಚಿವರು ಇದಾರಲ್ಲ, ಸರ್ಕಾರ ಇದೆ ಅವ್ರದ್ದು. ಯಾಕಂದ್ರೆ ರೈತರ ಅನುಕೂಲ ಆಗ್ತಾ ಇದೆ, ಆ ಕೆಲಸ ಮಾಡ್ತಾ ಇದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ನೀವು ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ನೀವು ತಡೆ ಹಿಡಿದ್ರೆ ಏನ್ ಅನ್ಕೋತೇವಿ? 15-20 ವರ್ಷ ನಾವು ಕಾದ್ವಿ, ಬಸವನಗೌಡ ಪಾಟೀಲ್ ಸಾಹೇಬ್ರು ಬಂದ್ರು, ಅಷ್ಟೇ ಇದೆ. ನೀವು ಬಸವನಗೌಡ ಪಾಟೀಲ್ ಅವ್ರು ಹೇಳಿ, ಆಯ್ತು ನೀವು ಬೇಕಾಗಿಲ್ಲ ಗೌಡ್ರೆ ನೀವು ಬೇಕಾಗಿಲ್ಲ, ನೀವು ಫ್ಯಾಕ್ಟ್ರಿ ನಾವು ನೋಡ್ಕೋತೀವಿ. ಈಶ್ವರ್ ಖಂಡ್ರೆ ಅವರೇ ನೀವು ಜವಾಬ್ದಾರಿ ತಗೊಳ್ಳಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಚಿಂಚೋಳಿ.